ಹೆಲೋ ಗುರುವೆ, ಮತ್ತೆ ವೀಕ್ಲಿ ರೌಂಡ್ ಆಫ್ಗೆ ನಿಮಗೆ ಸುಸ್ವಾಗತ. ಈ ವಾರ ಫಿಲಂ ಇಂಡಸ್ಟ್ರಿಯ ಯಾವೆಲ್ಲ ಮಸಾಲೆದಾರ್ ಸುದ್ದಿಗಳಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಅನೌನ್ಸ್ಮೆಂಟ್ಸ್. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಪ್ರೇಮ್ ನಿರ್ದೇಶನದ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಾಯಕನಾಗಿ ಕಾಣಿಸಿಕೊಂಡಿರುವಂತಹ ಕೆಡಿ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅನ್ನೋದಾಗಿ ಸುದ್ದಿಯಾಗಿತ್ತು. ಈಗ ಅವರ ಪೋಸ್ಟರ್ ಕೂಡ ರಿಲೀಸ್ ಆಗಿದ್ದು ಕಾಲಭೈರವನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರಂತೆ. ಪಾತ್ರದ ಹೆಸರು ಹಾಗೂ ಹಿಂದ್ಗಡೆಯಿಂದ ಲುಕ್ ನೋಡ್ತಾ ಇದ್ರೆ ಪಕ್ಕಾ ಮಾಸ್ ಆಗಿದೆ ಅನ್ನೋದಂತೂ ಸತ್ಯ. ಆದ್ರೆ ಎಷ್ಟರ ಮಟ್ಟಿಗೆ ಸಿನಿಮಾದಲ್ಲಿ ಅವರ ಪಾತ್ರ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಪೆದ್ದಿ ಸಿನಿಮಾದ ಪೈಲ್ವಾನ್ ವಿಡಿಯೋ ಗ್ಲಿಮ್ಸ್ ರಿಲೀಸ್ ಆಗಿದ್ದು ಸಿನಿಮಾ ಏಪ್ರಿಲ್ 30ಕ್ಕೆ ರಿಲೀಸ್ ಆಗೋದು ಪಕ್ಕಾ ಆಗಿದೆ. ಕೆಲವೊಂದು ಮಾಹಿತಿಗಳ ಪ್ರಕಾರ ಸಿನಿಮಾ ರಿಲೀಸ್ ಆಗೋದು ಪೋಸ್ಟ್ಪೋನ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ವಂತೆ. ಆದ್ರೆ ಸದ್ಯಕ್ಕಂತೂ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಏಪ್ರಿಲ್ 30ಕ್ಕೆ. ಸಿನಿಮಾಗಾಗಿ ರಾಮ್ ಚರಣ್ ಮಾಡಿರುವಂತಹ ಟ್ರಾನ್ಸ್ಫಾರ್ಮೇಶನ್ ನಿಜಕ್ಕೂ ಕೂಡ ಮೆಚ್ಚುವಂತದ್ದು. ಇತ್ತೀಚೆಗಷ್ಟೇ ನಿಮ್ಗೆಲ್ಲ ಗೊತ್ತು, ಸಲ್ಮಾನ್ ಖಾನ್ ಮುರುಗದಾಸ್ ನಿರ್ದೇಶನದಲ್ಲಿ ಸಿಕಂದರ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು ಹಾಗೂ ಸಿನಿಮಾ ಅಷ್ಟೊಂದು ಚೆನ್ನಾಗಿ ಓಡಿರ್ಲಿಲ್ಲ. ಈಗ ಮತ್ತೊಂದು ಸೌತ್ ಕೊಲಾಬ್ರೇಷನ್ ಕಡೆಗೆ ಸಲ್ಮಾನ್ ಖಾನ್ ಮುಖ ಮಾಡಿದ್ದಾರೆ. ದಿಲ್ ರಾಜು ನಿರ್ಮಾಣದಲ್ಲಿ ಹಾಗೂ ವಂಶಿ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದೆಯಂತೆ. ಇನ್ನು ಈ ಸಿನಿಮಾಗಾಗಿ ಭರ್ಜರಿ 120 ಕೋಟಿ ರೂಪಾಯಿನ ಸಲ್ಮಾನ್ ಖಾನ್ ಅವರು ಪಡಿತಾ ಇದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಈ ಸಿನಿಮಾಗೆ ದಿಲ್ ದಿಮಾಗ್ ಜಿಗರ್ ಸೆ ಅಂತ ಟೈಟಲ್ ಇಡ್ಲಾಗಿದೆ, ಆದ್ರೆ ಇದೇ ಪಕ್ಕಾ ಅಂತ ಕನ್ಫರ್ಮ್ ಆಗಿಲ್ಲ. ಕೆಲವೊಂದು ಮಾಹಿತಿಗಳ ಪ್ರಕಾರ ಈ ಹಣವನ್ನ ಡಿಮ್ಯಾಂಡ್ ಮಾಡಿದ್ದು ಮೆಗಾಸ್ಟಾರ್ ಸಲ್ಮಾನ್ ಖಾನ್ ಮತ್ತೆ ದಿಲ್ ರಾಜು ದೂಸರಾ ಮಾತಾಡದೆ ಹಣವನ್ನ ಕೊಡೋದಕ್ಕೆ ನೇರವಾಗಿ ಒಪ್ಕೊಂಡಿದ್ರಂತೆ. ನೋಡೋಣ ಈ ಕೊಲಾಬ್ರೇಷನ್ ಯಾವ ರೀತಿಯಲ್ಲಿ ಸಲ್ಮಾನ್ ಖಾನ್ ಅವರಿಗೆ ಸಕ್ಸಸ್ ತಂದು ಕೊಡುತ್ತೆ ಅನ್ನೋದನ್ನ. ಬಿಗ್ ಅಪ್ಡೇಟ್ಸ್. ಅಲ್ಲು ಅರ್ಜುನ್ ಹಾಗೂ ಅಟ್ಲಿ ಕಾಂಬಿನೇಷನ್ ನಲ್ಲಿ ಮೂಡ್ ಬರ್ತಿರುವಂತಹ ಸಿನಿಮಾದ ಟೈಟಲ್ ಅನ್ನ ಏಪ್ರಿಲ್ 8ಕ್ಕೆ ಅಲ್ಲು ಅರ್ಜುನ್ ಅವರ ಬರ್ತ್ಡೇಗೆ ಅನೌನ್ಸ್ ಮಾಡಲಾಗುತ್ತೆ ಎನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಹೈ ಲೆವೆಲ್ ಟೆಕ್ನಾಲಜಿ ಹಾಗೂ ಸಾಕಷ್ಟು ವಿಶೇಷತೆಗಳನ್ನ ಒಳಗೊಂಡಿರುವಂತಹ ಈ ಸಿನಿಮಾದ ಟೈಟಲ್ ಏನು ಅಂತ ಪ್ರತಿಯೊಬ್ರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲು ಅರ್ಜುನ್ ಅವರ ಬರ್ತ್ಡೇಗೆ ಅವರ ಅಭಿಮಾನಿಗಳಿಗೆ ಸಿನಿಮಾದ ಟೈಟಲ್ ಅನೌನ್ಸ್ ಮಾಡೋ ಮೂಲಕ ಡೈರೆಕ್ಟರ್ ಸಾಹೇಬ್ರು ಗಿಫ್ಟ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಕೂಡ ಹೇಳ್ಬೋದು. ದುರಂದರ್ ದ ರಿವೆಂಜ್ ಸಿನಿಮಾ ಈಗಾಗಲೇ 1400 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿ 1500 ಕೋಟಿ ಕಲೆಕ್ಷನ್ ಕಡೆಗೆ ದಾಪುಗಾಲಿಟ್ಟಿದೆ. ಸಿನಿಮಾ 2000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವಂತಹ ವೇಗದಲ್ಲೇ ಸಾಗ್ತಾ ಇದೆ. ಓವರ್ಸೀಸ್, ಅದರಲ್ಲೂ ವಿಶೇಷವಾಗಿ ಮಿಡಲ್ ಈಸ್ಟ್ ನಲ್ಲಿ ಸಿನಿಮಾ ರಿಲೀಸ್ ಆಗದೆ ಇದ್ರೂ ಕೂಡ ಮಾಡಿರುವಂತಹ ಹಾಗೂ ಮಾಡ್ತಾ ಇರುವಂತಹ ಕಲೆಕ್ಷನ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್. ಥಿಯೇಟ್ರಿಕಲ್ ರಿಲೀಸಸ್. ಈ ವಾರ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ ಏಪ್ರಿಲ್ 2ಕ್ಕೆ ನಾನು ಕರುಣಾಕರ, ಏಪ್ರಿಲ್ 3ಕ್ಕೆ ಫಸ್ಟ್ ನೈಟ್ ವಿತ್ ದೆವ್ವ, ಸಿಂಹಪುರಿಯ ಸಿಂಹ, ಸೈಕಿಕ್, ಪ್ರೇಮಿ, ಅಪರಿಚಿತೆ ಈ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸಿನಿಮಾಗಳು ಚೆನ್ನಾಗಿದ್ದಲ್ಲಿ ಥಿಯೇಟರ್ ಅಲ್ಲೇ ನೋಡುವಂತಹ ಪ್ರಯತ್ನ ಆಗ್ಲಿ. ಎಕ್ಸ್ಟ್ರಾಸ್ ಅಂಡ್ ಬಜ್. ಸಾಕಷ್ಟು ಟೈಮಿಂದ ಕಲ್ಕಿ 2 ಸಿನಿಮಾದ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಸಿಗ್ತಾ ಇರಲಿಲ್ಲ. ಆದ್ರೆ ಸದ್ಯದ ಮಾಹಿತಿಯ ಪ್ರಕಾರ ರೆಬಲ್ ಸ್ಟಾರ್ ಪ್ರಭಾಸ್ ಏಪ್ರಿಲ್ 10ರಿಂದ ಸಿನಿಮಾದ ಶೂಟಿಂಗ್ ಅನ್ನ ಸ್ಟಾರ್ಟ್ ಮಾಡಲಿದ್ದಾರೆ ಎನ್ನುವಂತಹ ಸುದ್ದಿ ಇದೆ. ಪ್ರಮುಖವಾಗಿ ಈ ಸಿನಿಮಾದಲ್ಲಿ ಪ್ರಭಾಸ್ ಕರ್ಣನ ಪಾತ್ರದಲ್ಲಿ ಮಿಂಚೋದಕ್ಕೆ ರೆಡಿಯಾಗಿದ್ದಾರಂತೆ. ಡೈರೆಕ್ಟರ್ ನಾಗಶ್ವಿನ್ ಪ್ರಮುಖವಾಗಿ ರೆಬಲ್ ಸ್ಟಾರ್ ಪ್ರಭಾಸ್ ಅವರನ್ನ ಕರ್ಣ ಹಾಗೂ ವಿಜಯ್ ದೇವರಕೊಂಡ ಅವರನ್ನ ಅರ್ಜುನ ಪಾತ್ರದಲ್ಲಿ ಒಂದು ಮಹಾಭಾರತದ ಯುದ್ಧದ ಸೀಕ್ವೆನ್ಸ್ ಅನ್ನ ಶೂಟ್ ಮಾಡಲಿದ್ದಾರೆ ಎನ್ನುವಂತಹ ಸುದ್ದಿ ಸಿಕ್ಕಿದ್ದು ಖಂಡಿತವಾಗ್ಲೂ ಅಭಿಮಾನಿಗಳಿಗೆ ಈ ದೃಶ್ಯ ಫೀಸ್ಟ್ ಆಗುತ್ತೆ. ಈ ಮಧ್ಯದಲ್ಲಿ ಕಮಲ್ ಹಾಸನ್ ಹಾಗೂ ಅಮಿತಾಬ್ ಬಚ್ಚನ್ ಇರುವಂತಹ ಸೀನ್ ಗಳನ್ನ ಕೂಡ ಶೂಟಿಂಗ್ ಮಾಡೋದಕ್ಕೆ ಡೈರೆಕ್ಟರ್ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಖಂಡಿತವಾಗ್ಲೂ ಈ ಸಿನಿಮಾದ ಮೇಲಿರುವಂತಹ ನಿರೀಕ್ಷೆ ಈ ಎಲ್ಲಾ ಅಪ್ಡೇಟ್ ಗಳಿಂದ 100 ಪಟ್ಟು ಹೆಚ್ಚಾಗಿದೆ ಅನ್ನೋದು ಕೂಡ ತಪ್ಪಾಗಲ್ಲ. ಸ್ಪಿರಿಟ್ ಸಿನಿಮಾದ ನಿರ್ಮಾಪಕ ಹಾಗೂ ಟಿ ಸೀರೀಸ್ ನ ಮಾಲೀಕ ಆಗಿರುವಂತಹ ಭೂಷಣ್ ಕುಮಾರ್ ಸ್ಪಿರಿಟ್ ಸಿನಿಮಾದ ಬಗ್ಗೆ ಇತ್ತೀಚೆಗಷ್ಟೇ ಇಂಟರ್ವ್ಯೂನಲ್ಲಿ ಹೇಳಿಕೆ ನೀಡಿದ್ದಾರೆ. ಸಿನಿಮಾದ ಶೂಟಿಂಗ್ ಆಗ್ಬೇಕಾದ್ರೆ ನಾನು ದೃಶ್ಯಗಳನ್ನ ನೋಡಿದೀನಿ ಹಾಗೂ ಸಂದೀಪ್ ರೆಡ್ಡಿ ವಂಗ ಈ ಬಾರಿ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಹಿಂದೆಂದೂ ಕಂಡು ಕೇಳದೇ ಇರುವಂತಹ ಕಂಟೆಂಟ್ ಅನ್ನ ನಮ್ಮ ಮುಂದೆ ತರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇದೊಂದು ಸಿಂಪಲ್ ಪೊಲೀಸ್ ಸ್ಟೋರಿ, ಆದ್ರೆ ಇದನ್ನ ತೆರೆ ಮೇಲೆ ತರ್ತಾ ಇರುವಂತಹ ರೀತಿ ಮಾತ್ರ ತುಂಬಾ ಯುನೀಕ್ ಆಗಿರುವಂತಹ ಕಾರಣದಿಂದಾಗಿ ಈ ಸಿನಿಮಾ ನಿಮ್ಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಅನ್ನೋದನ್ನ ಭೂಷಣ್ ಕುಮಾರ್ ಹೇಳ್ಕೊಂಡಿದ್ದಾರೆ. ಸಂದೀಪ್ ರೆಡ್ಡಿ ವಂಗ ಹಾಗೂ ಪ್ರಭಾಸ್ ಕಾಂಬಿನೇಷನ್ ಅಲ್ಲಿ ಮೂಡ್ ಬರ್ತಾ ಇರುವಂತಹ ಈ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇದ್ದು ಪ್ರಭಾಸ್ ಅವ್ರ ಜೊತೆಗೆ ಇಲ್ಲಿ ವಿಲನ್ ಆಗಿ ವಿವೇಕ್ ಓಬರಾಯ್ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ, ಆದ್ರೆ ರಿಸಲ್ಟ್ ಅನ್ಕೊಂಡಾಗೆ ಬರುತ್ತಾ ಇಲ್ವಾ ಅಂತ ಕಾದ್ ನೋಡ್ಬೇಕು. ರಾಮಾಯಣ ಸಿನಿಮಾದ ಬಗ್ಗೆ ಪ್ರೊಡ್ಯೂಸರ್ ನಮಿತ್ ಮಲ್ಹೋತ್ರಾ ತುಂಬಾನೇ ಕಾನ್ಫಿಡೆಂಟ್ ಆಗಿದ್ದಾರೆ. ಸಿನಿಮಾದ ಸ್ಕೇಲ್ ಹಾಗೂ ಕ್ವಾಲಿಟಿಯನ್ನ ಹಾಲಿವುಡ್ ನ ಲಾರ್ಡ್ ಆಫ್ ದ ರಿಂಗ್ಸ್, ಅವತಾರ್ ಹಾಗೂ ಗ್ಲಾಡಿಯೇಟರ್ ಸಿನಿಮಾಗಳಿಗೆ ಹೋಲಿಸಿದ್ದಾರೆ. ಅತಿ ಶೀಘ್ರದಲ್ಲೇ ರಾಮನ ಪಾತ್ರದ ಟೀಸರ್ ಕೂಡ ರಿಲೀಸ್ ಆಗುತ್ತೆ ಎನ್ನುವಂತಹ ಮಾಹಿತಿ ಕೇಳಿಬರ್ತಿದೆ. ಅಲ್ಲು ಅರ್ಜುನ್ ಅವರ ನೆಕ್ಸ್ಟ್ ಸಿನಿಮಾ ಅಟ್ಲಿ ಅವ್ರ ಜೊತೆಗೆ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾ ಇದೆ. ಅದಾದ ನಂತರ ಲೋಕೇಶ್ ಕನಗರಾಜ್ ಹಾಗೂ ಸಂದೀಪ್ ರೆಡ್ಡಿ ವಂಗ ಅವರ ಜೊತೆಗೆ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಆದ್ರೆ ಈಗ ಕೇಳ್ಬರ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಈ ಎಲ್ಲಾ ಸಿನಿಮಾ ಆದ ನಂತರ ಕೇರಳದ ಮಲಯಾಳಂನ ಹಿಟ್ ಡೈರೆಕ್ಟರ್ ಆಗಿರುವಂತಹ ಬಸಿಲ್ ಜೋಸೆಫ್ ಅವರ ಜೊತೆಗೆ ಕೂಡ ಅಲ್ಲು ಅರ್ಜುನ್ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ.
ಮಲಯಾಳಂ ಸೂಪರ್ ಹೀರೋ ಮೂವಿ ಆಗಿರುವಂತಹ ಮಿನ್ನಲ್ ಮುರಳಿ ಸಿನಿಮಾನ ಡೈರೆಕ್ಟ್ ಮಾಡಿರುವಂತಹ ನಿರ್ದೇಶಕರು ಇವರು. ಖಂಡಿತವಾಗ್ಲೂ ಈ ಕೊಲಾಬ್ರೇಷನ್ ತುಂಬಾ ಯುನೀಕ್ ಆಗಿರುತ್ತೆ. ಆರ್ಯ ಸಿನಿಮಾದ ಮೂಲಕ ಕೇರಳದಲ್ಲಿ ಅಲ್ಲು ಅರ್ಜುನ್ ಅವರ ಫ್ಯಾನ್ ಫಾಲೋಯಿಂಗ್ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಪುಷ್ಪ ಸೀರೀಸ್ ಇದನ್ನ ಇನ್ನಷ್ಟು ಹೆಚ್ಚು ಮಾಡಿದೆ. ಬಸಿಲ್ ಜೋಸೆಫ್ ಡೈರೆಕ್ಷನ್ ನಲ್ಲಿ ಮೂಡಿಬರುವಂತಹ ಸಿನಿಮಾ ಅಲ್ಲು ಅರ್ಜುನ್ ಅವರಿಗೆ ಕೇರಳದಲ್ಲಿ ಒಂದು ಪರ್ಮನೆಂಟ್ ಫ್ಯಾನ್ ಬೇಸ್ ಮಾಡಿಕೊಡೋದ್ರಲ್ಲಿ ಡೌಟ್ ಇಲ್ಲ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಒಂದು ವೇಳೆ ಇದು ನಿಜವಾದ್ರೆ ಇವರಿಬ್ಬರ ಕೊಲಾಬ್ರೇಷನ್ ನ ಸಿನಿಮಾ ಅಲ್ಲು ಅರ್ಜುನ್ ಅವರಿಗೆ 25ನೇ ಸಿನಿಮಾ ಆಗಿರುತ್ತೆ. ದುರಂಧರ್ 2 ಸಿನಿಮಾನ ನೋಡಿರುವಂತಹ ಕೆಲವು ವರ್ಗದ ಪ್ರೇಕ್ಷಕರು ಈ ಸಿನಿಮಾದಲ್ಲಿ ಇರುವಂತಹ ಫ್ಯಾಕ್ಟ್ ನಿಜ ಇಲ್ಲ, ಇದೊಂದು ಪ್ರಾಪಗ್ಯಾಂಡಾ ಫಿಲಂ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ತಮ್ಮ ಅಭಿಪ್ರಾಯವನ್ನ ಹಾಕ್ತಾ ಇದ್ದಾರೆ. ಖುದ್ದಾಗಿ ನೋಡೋದಾದ್ರೆ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟಿಯಾಗಿರುವಂತಹ ರಮ್ಯಾ ಅವರು ಕೂಡ ಇದನ್ನೇ ಹೇಳಿದ್ದು. ಆದ್ರೆ ತದ್ವಿರುದ್ಧ ಅನ್ನುವಂತಹ ರೀತಿಯಲ್ಲಿ ನಮ್ಮದೇ ಕನ್ನಡದ ಲೆಜೆಂಡರಿ ಕಲಾವಿದ ಸೂಪರ್ ಸ್ಟಾರ್ ಆಗಿರುವಂತಹ ಶಿವಣ್ಣ ಸಿನಿಮಾನ ನೋಡಿ ಹೊಗಳಿ ಬರ್ದಿದ್ದಾರೆ. ಸಿನಿಮಾ ಅಂದ್ರೆ ಹೀಗಿರ್ಬೇಕು ಹಾಗೂ ಸಿನಿಮಾದಲ್ಲಿರುವಂತಹ ಡೀಟೇಲ್ಸ್ ಗಳನ್ನ ಕೂಡ ತುಂಬಾ ಚೆನ್ನಾಗಿ ಹೊಗಳಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶಿವಣ್ಣ ಪೋಸ್ಟ್ ಮಾಡಿದ್ರು. ಇದನ್ನ ನೋಡಿ ಸಿನಿಮಾ ನಿರ್ದೇಶಕ ಆಗಿರುವಂತಹ ಆದಿತ್ಯ ದಾರ್ ಖುದ್ದಾಗಿ ಶಿವಣ್ಣನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಥ್ಯಾಂಕ್ಸ್ ಸರ್ ಅಂತ ಕೂಡ ರೆಸ್ಪಾನ್ಸ್ ಮಾಡಿದ್ದಾರೆ. ಇನ್ನು ದಕ್ಷಿಣ ಚಿತ್ರರಂಗದ ಮತ್ತೊಬ್ಬ ಖ್ಯಾತ ಸೆಲೆಬ್ರಿಟಿ ಆಗಿರುವಂತಹ ಹಾಗೂ ಬಾಲಿವುಡ್ ನಲ್ಲಿ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವ ನಿರ್ದೇಶಕ ಪ್ರಿಯದರ್ಶನ್ ಇಡೀ ಇಂಡಿಯಾ ಈ ಸಿನಿಮಾನ ಒಪ್ಕೊಂಡಿದೆ. ಇದನ್ನ ಕೆಲವು ಜನರು ಪ್ರಾಪಗ್ಯಾಂಡಾ ಸಿನಿಮಾ ಅಂತ ಇದ್ದಾರೆ. ಹಾಗಂದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕಾದಂತಹ ಅಗತ್ಯತೆ ಇಲ್ಲ ಅನ್ನೋಂತಹ ರೀತಿಯಲ್ಲಿ ಮಾತಾಡಿದ್ದಾರೆ. ಕೆಲವು ಜನರು ಈ ಸಿನಿಮಾನ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನರು ನೋಡಿ ಒಪ್ಕೊಂಡಿದಾರಲ್ಲ, ಅವರೇನು ಮೂರ್ಖರ ಅನ್ನೋಂತಹ ರೀತಿಯಲ್ಲಿ ಕೂಡ ಪ್ರಿಯದರ್ಶನ್ ಹೇಳ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪರ ವಿರೋಧ ಚರ್ಚೆಗಳು ಹೆಚ್ಚಾಗ್ತವೆ. ಆದ್ರೆ ಸಿನಿಮಾ ನೋಡುವ ಜನರ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ. ಕಲೆಕ್ಷನ್ ಕೂಡ ವೇಗವಾಗಿ ದಿನದಿಂದ ದಿನಕ್ಕೆ ಏರಿಕೆ ಕಾಣ್ತಾನೆ ಇದೆ. ದುರಂಧರ್ 2 ಪಾರ್ಟ್ಗಳ ಸಕ್ಸಸ್ ನಂತರ ರಣವೀರ್ ಸಿಂಗ್ ಪ್ರಳಯ್ ಎನ್ನುವಂತಹ ಜಾಂಬಿ ಕ್ಯಾಟಗರಿಯ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಜಾಂಬಿ ಸಿನಿಮಾಗಳು ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಬರೋದೇ ಕಡಿಮೆ, ಬಂದ್ರು ಓಡಿರೋದು ತುಂಬಾನೇ ಕಮ್ಮಿ. ಇದನ್ನೇ ಚಾಲೆಂಜ್ ಆಗಿ ತಗೊಂಡು ರಣವೀರ್ ಸಿಂಗ್ ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೂ ಇದಕ್ಕಿಂತ ಮುಂಚೆ ಅವರು ಮತ್ತೊಂದು ಸಿನಿಮಾದಲ್ಲಿ ಕಾಣಿಸ್ಕೋಬೇಕಿತ್ತು, ಅದನ್ನ ಕೈ ಬಿಟ್ಟಿರುವಂತಹ ಮಾತು ಕೇಳಿ ಬರ್ತಾ ಇದೆ. ಸಿನಿಮಾದಿಂದ ಸಿನಿಮಾಗೆ ವಿಭಿನ್ನ ಕ್ಯಾಟಗರಿಯ ಸಿನಿಮಾಗಳನ್ನ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ಫ್ಯಾನ್ಸ್ ಹಾಗೂ ಆಡಿಯನ್ಸ್ಗೆ ತೋರಿಸಬೇಕು ಅಂತಾನೆ ರಣವೀರ್ ಸಿಂಗ್ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಕೋ ಪ್ರೊಡ್ಯೂಸರ್ ಆಗಿ ಕೂಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದು ಯಾವ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಮಲಯಾಳಂನ ಟೊವಿನೋ ಥಾಮಸ್, ಪ್ರಶಾಂತ್ ನೀಲ್ ಹಾಗೂ ಜೂನಿಯರ್ NTR ಕಾಂಬಿನೇಷನ್ ಅಲ್ಲಿ ಮೂಡ್ ಬರ್ತಾ ಇರುವಂತಹ ಡ್ರ್ಯಾಗನ್ ಸಿನಿಮಾದಿಂದ ಹೊರಗೆ ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಇದಕ್ಕೆ ಇರುವಂತಹ ಪ್ರಮುಖ ಕಾರಣ ಅಂದ್ರೆ ಡೇಟ್ ಕ್ಲಾಶ್. ಒಂದೇ ಹೊತ್ತಿಗೆ ನಾನು 2 ಸಿನಿಮಾಗಳನ್ನ ಮಾಡೋದಿಲ್ಲ ಅನ್ನೋದನ್ನ ಟೊವಿನೋ ಥಾಮಸ್ ಸ್ಪಷ್ಟಪಡಿಸಿದ್ದಾರೆ. ಮಲಯಾಳಂನಲ್ಲಿ ನಾವು ಒಂದು ಹೊತ್ತಿಗೆ ಒಂದು ಸಿನಿಮಾನ ಮಾತ್ರ ಮಾಡ್ತೀವಿ ಹಾಗೂ ಒಂದೇ ಸ್ಕೆಡ್ಯೂಲ್ ನಲ್ಲಿ ಇಡೀ ಸಿನಿಮಾನ ಮುಗಿಸ್ಬಿಡ್ತೀವಿ. ಆದ್ರೆ ತೆಲುಗುನಲ್ಲಿ ಒಂದು ಸಿನಿಮಾ ಮಾಡೋದಕ್ಕೆ ವರ್ಷ ಪೂರ್ತಿ ತಗೋತಾರೆ. ನಾನು 3 ತಿಂಗಳಿಗಿಂತ ಹೆಚ್ಚಿನ ಸಮಯವನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಆಫ್ ನ ಸುದ್ದಿಗಳು. ಮುಂದಿನ ವಾರ ಇನ್ನಷ್ಟು ಸುದ್ದಿಗಳನ್ನ ಹೊತ್ತು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್ ಮನು.